ಶಿಲ್ಪ ಅನ್ನೋ ಪೇಷಂಟು ಬೊಮ್ಮನಹಳ್ಳಿಯಿಂದ ಅಡ್ಮಿಟ್ ಆಗಿದೆ. ಅದು 3ನೇ ಹೆರಿಗೆ. ಇದು 3ನೇ ಹೆರಿಗೆ 2 ನಾರ್ಮಲ್ ಆಗಿದೆ. ಅದು ಸ್ವಲ್ಪ ಅವಧಿ ಮೀರಿ 4 ದಿವಸ ಆದ ನಂತರ ಇದು ಪೇಷಂಟ್ ಬಂದಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಅಂದರೆ ಇವತ್ತು ರಾತ್ರಿ ಏನು 11 ಗಂಟೆ ಸಮಯದಲ್ಲಿ ಅದು ARM ಅಂತ ಮಾಡ್ತೀವಿ, ಅಂದರೆ ಅದನ್ನು ಮೆಂಬ್ರೇನ್ಸ್ನ ರಪ್ಚರ್ ಮಾಡಿ ನೀರು ತೆಗೆದಿದ್ದಾರೆ. ನೀರು ತೆಗೆದ ಮೇಲೆ ಏನಾಗಿದೆ, 11 ಗಂಟೆಲಿ ತೆಗೆದಿದ್ದಾರೆ. ಒಂದು 3 ಗಂಟೆಯಲ್ಲಿ ಡೆಲಿವರಿಗೆ ಬಿಟ್ಟಿದ್ದಾರೆ. 3 ಗಂಟೆಯಲ್ಲಿ ಮಗು ಡೆಲಿವರಿ ಆಗಿದೆ. ಡೆಲಿವರಿ ಆಗೋ ಟೈಮಲ್ಲಿ ಡಾಕ್ಟ್ರುಗಳು ಎಲ್ಲ ಸೇರಿ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಆದ್ರೂ ಸಹ ಅರ್ಧ ಗಂಟೆವರೆಗೂ ತಾಯಿ ಆರೋಗ್ಯವಾಗಿ ಇದೆ, ನೀರು ಕುಡಿದಿದ್ದಾಳೆ, ಮಾತಾಡ್ತಿದ್ದಾಳೆ. ಅರ್ಧ ಗಂಟೆ ನಂತರ ಅದು ಪೇಷಂಟಿಗೆ ಸ್ವಲ್ಪ ಸುಸ್ತಾಗಿ ಆಮೇಲೆ ಇಮಿಡಿಯೇಟಾಗಿ ಆಕ್ಸಿಜನ್ ಎಲ್ಲ ಕೊಟ್ಟು ಆಕ್ಸಿಜನ್ ICUಗೆ ಶಿಫ್ಟ್ ಮಾಡಿ ಎಲ್ಲ ಡಾಕ್ಟ್ರುಗಳು ಟ್ರೈ ಮಾಡಿದ್ದಾರೆ. ಇದು ಅನ್ಎಕ್ಸ್ಪ್ಲೈನ್ಡ್ ಆಗಿ ಅಥವಾ ಇದು ಸಡನ್ನಾಗಿ ಡೆತ್ ಆಗಿರೋದ್ರಿಂದ ಇಲ್ಲಿ ಯಾವುದು ಎಮರೇಜ್ ಆಗಿದ್ದರೆ ಏನಾದರೂ ನಾವು ಮಾಡಿ ರಕ್ತ ಹಾಕಿ ಏನಾದರೂ ಮಾಡಿ ಅದನ್ನು ಬದುಕಿಸೋ ವ್ಯವಸ್ಥೆ ಆಗ್ತಾಯಿತ್ತು. ಸಡನ್ನಾಗಿ ಇದು ವಿತಿನ್ ಹಾಫ್ ಆನ್ ಅವರಲ್ಲಿ ಅದು ಯಾವುದು ಕಾರಣಗಳು ಅಷ್ಟರೊಳಗೆ ತಾಯಿ ಅನ್ಕಾನ್ಷಿಯಸ್ ಆಗಿ ಉಸಿರಾಟದ ಸಮಸ್ಯೆ ಆಗಿ ಆಕ್ಸಿಜನ್ ಕೊರತೆಯಿಂದಾಗಿ ತಾಯಿ ತೀರ್ಕೊಂಡಿದೆ. ಅದೆಲ್ಲ ಪ್ರಯತ್ನ ಮಾಡಿದ್ದಾರೆ, ICUಗೆಲ್ಲ ಅಡ್ಮಿಟ್ ಮಾಡಿ ಆಕ್ಸಿಜನ್ ಎಲ್ಲ ಕೊಟ್ಟು ಫಿಸಿಷಿಯನ್ ಕರೆಸಿ ಅನಸ್ಥೆಟಿಸ್ಟ್ ಕರೆಸಿ ಎಲ್ಲ ಕರೆಸಿ ಎಲ್ಲ ಮಾಡಿದ್ರೂ ಪೇಷಂಟ್ನ ಉಳಿಸ್ಕೊಳಕ್ಕೆ ಆಗಿಲ್ಲ. ಈಗ ಇನ್ನೂ ಹೆಚ್ಚಿನದಾಗಿ ನಾವು ಇದನ್ನು ತನಿಖೆ ಮಾಡ್ತೀವಿ. ಪೇಷಂಟ್ ಕಡೆಯವರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ತೋರಿಸಿಲ್ಲ ಅಂತ, ನಮಗೆ ತಾಯಿನ ತೋರಿಸಲಿಲ್ಲ, ಮಗುನ ತೋರಿಸಲಿಲ್ಲ ಅನ್ನೋ ಅವ್ರದ್ದೊಂದು ಮೇಯ್ನು ಇದಿದೆ, ಕಂಪ್ಲೇಂಟ್ ಇದೆ. ನಾನು ಡಾಕ್ಟರ್ ರವೀಂದ್ರ ಡಿಸ್ಟ್ರಿಕ್ಟ್ ಸರ್ಜನ್ ಮಾತಾಡ್ತಾ ಇರೋದು. ನಾನು ಬೆಳಗ್ಗೆನೇ ಬಂದು ವಿಚಾರಿಸಿದಾಗ ನಮ್ಮ ಶುಶ್ರೂಷಾಧಿಕಾರಿಗಳು ನಮ್ಮ ವೈದ್ಯರನ್ನ ವಿಚಾರಿಸಿದಾಗ ಅವ್ರು ಏನು ಹೇಳಿದಂದರೆ, ಇಲ್ಲ ನಾವು ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡೇ ನಾವು ಡೆಲಿವರಿ ಮಾಡಿಸಿದ್ದು, ಅವ್ರಿಗೆ ಎಲ್ಲ ತಿಳಿಸೇ ನಾವು ಮಾಡಿರೋದು. ಅದು ವಿತಿನ್ ಹಾಫ್ ಆನ್ ಅವರಲ್ಲಿ ಇದು ಡೆಲಿವರಿ ಅದು ಉಸಿರಾಟಕ್ಕೆ ಸಮಸ್ಯೆ ಆಗಿ ಅದು ತೊಂದರೆ ಆದಾಗ ಅವ್ರನ್ನ ನಾವು ಹೊರಗೆ ಹೋಗಿ ಅಂತ ಹೇಳಿದ್ದು ಸಹಜ ಅಂತ ಹೇಳಿದ್ದಾರೆ. ಅದನ್ನು ರಿವೈವ್ ಮಾಡೋದಕ್ಕೆ ಅಲ್ಲಿ ಜನಗಳಿದ್ದಾಗ ಅವ್ರಿಗೆ ರಿವೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಅವ್ರ ಅಕ್ಕ ಪಕ್ಕದಲ್ಲಿ ಇಟ್ಕೊಂಡೇ ಡೆಲಿವರಿ ಮಾಡಿಸಿರೋದು. ಆಮೇಲೆ ಆ ಮಗುನೂ ಸಹ ಸುಸ್ತಾಗಿದ್ದರಿಂದ ಆ ಮಗುನೂ ಸಹ ನೀವು ಅಲ್ಲಿ ಮೇಲೆ SNC ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಅವ್ರ ಕೈಗೆ ಕೊಟ್ಟು ಆಶಾ ವರ್ಕರ್ ಜೊತೆ ಕಳಿಸಿದ್ದಾರೆ. ಇಷ್ಟೆಲ್ಲ ಆಗಿ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇದು ಕೈ ಮೀರಿ ಆಗಿರೋದಕ್ಕೆ ಇದು ನಮ್ಮ ವೈದ್ಯರನ್ನ ಡಾಕ್ಟರ್ ರವಿಕುಮಾರ್ ಏನು ಹೆರಿಗೆ ವೈದ್ಯರನ್ನ ನಾವು ಅವ್ರು ಕೇಳಿದಾಗ ಒಂದು ಸರಿ ಇದು ಪೋಸ್ಟ್ಮಾರ್ಟಮ್ ಇದು ಕೊಲ್ಯಾಪ್ಸ್ ಆಗ್ತವೆ, ಅನ್ಎಕ್ಸ್ಪ್ಲೈನ್ಡು, ಕೆಲವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಯಾವುದು ಅಂತ, ಆ ಥರ ಒಂದು ಕಂಡೀಷನಲ್ಲಿ ಇದು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಏನಿದ್ರೂ ಇದು ತನಿಖೆಗೆ ನಾವು ಏನು ಪೋಸ್ಟ್ಮಾರ್ಟಮ್ ಹಾರ್ಟ್ ಸಮಸ್ಯೆ ಇತ್ತು ಮುಂಚೆ ಮನೆಗೆ, ಅದನ್ನೆಲ್ಲ ನಾವು ಪೋಸ್ಟ್ಮಾರ್ಟಮ್ ಇದರಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಮುಂದಿನ ತನಿಖೆ ಇದರಲ್ಲಿ ಏನಾದರೂ ವೈದ್ಯರು ಅಥವಾ ಶುಶ್ರೂಷಕರದ್ದು ಏನಾದರೂ ಇದರಲ್ಲಿ ನಿರ್ಲಕ್ಷ್ಯತೆ ಕಂಡು ಬಂದಲ್ಲಿ ಅವ್ರಿಗೆ ರೋಗಿಗಳಿಗೆ ನ್ಯಾಯ ಒದಗಿಸೋದಕ್ಕೆ ನಾವೆಲ್ಲ ಸರ್ವ ಪ್ರಯತ್ನ ನಾವು ಮಾಡ್ತೀವಿ. ಈ ಮಗುನೂ ಸಹ ಅದು ಸ್ವಲ್ಪ ಸುಸ್ತಾಗಿ ಇದೆ. ಅದು ಹುಟ್ಟಿದ ತಕ್ಷಣ ಅದು ಹತ್ತಿಲ್ಲದಕ್ಕೆ ಸ್ವಲ್ಪ ಇಲ್ಲೇ ಫಸ್ಟ್ ಏಡ್ ಕೊಟ್ಟು ಇಮಿಡಿಯೇಟಾಗಿ ಮೇಲೆ ಮಾಡಿಯಲ್ಲಿರುವ ನಮ್ಮ ಮಕ್ಕಳ ನವಜಾತ ICUಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಅಲ್ಲಿ ಮಗು ಇದರಲ್ಲಿ ವೆಂಟಿಲೇಟ್ರಲ್ಲಿ ಇಟ್ಟು ಅದನ್ನು ಮಗುನ ಪೋಷಣೆ ಮಾಡ್ತಾಯಿದ್ದಾರೆ ಆಕ್ಸಿಜನ್ ಕೊಟ್ಟು. ಅದು ಸ್ವಲ್ಪ ಫಿಟ್ಸ್ ಎಲ್ಲ ಬರ್ತಾಯಿದೆ. ಮಗು ಸ್ಥಿತಿಯೂ ಸಹ ಸ್ವಲ್ಪ ಸೀರಿಯಸ್ ಆಗಿದೆ. ಅದನ್ನು ನಾವು ಮಕ್ಕಳ ವೈದ್ಯರ ಜೊತೆ ಮಾತಾಡಿದ್ದೀನಿ. ಮಗುವಿಗೆ ಎಷ್ಟು ಅದನ್ನು ಬದುಕಿಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನ ಮಾಡಬೇಕಂತ ನಾನು ಹೇಳಿದ್ದೀನಿ. ಅದನ್ನು ವೈದ್ಯರು ಅದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ.